ಗಾಯ್ಸ್ ವೆಲ್ಕಮ್ ಟು ಕೊಟ್ಟಿಯೂರ್ ಮಿನಿ ವ್ಲಾಗ್. ಸೊ ನಾವು 2 ಗಂಟೆಗೆಲ್ಲ ಕೊಟ್ಟಿಯೂರು ರೀಚ್ ಆದ್ವಿ. ಬಟ್ ಮಲಗಿಬಿಟ್ಟಿದ್ವಿ ಗೈಸ್. 2 ಗಂಟೆಗೆ ಎದ್ದು ರೆಡಿಯಾಗಿ ದರ್ಶನಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಎಲ್ಲ ಮಲಗಿಬಿಟ್ಟಿದ್ವಿ. 4:30ಗೆ ಎದ್ದು ಫ್ರೆಶ್ ಅಪ್ ಆಗಿ ಆಲ್ ಗರ್ಲ್ಸ್ ಈಗ ರೆಡಿ ಆಗಿದ್ವಿ. ಎಲ್ಲ ಹಾಯ್ ಮಾಡ್ರಿ. ಸೊ ಮಿಸ್ ಮಾಡಿದೆ. ಎಲ್ಲರೂ ಏನು ತಗೊಬರ್ಬೇಕು ಮಮ್ಮಿ? ಛತ್ರಿ ತರಬೇಕು. ಮಿಸ್ಸೇ ಮಾಡಬಾರ್ದು. ಮಕ್ಳ ಜೊತೆ ಬರೋರಂತೂ ಛತ್ರಿ ಕಂಪಲ್ಸರಿ ತಗೊಂಡ್ ಬನ್ನಿ. ಮಳೆ 5 ನಿಮಿಷ ಬರುತ್ತೆ, 5 ನಿಮಿಷ ನಿಲ್ಲುತ್ತೆ. 1/4 ಗಂಟೆ ಬರುತ್ತೆ, 1/4 ಗಂಟೆ ನಿಲ್ಲುತ್ತೆ. ಸೊ ಹಂಗಾಗಿ ಬೇಡ ಬಾ. ಡ್ಯಾಡಿ ಜನ ಹೆಂಗಿದ್ದಾರೆ? ಹೌಸ್ಫುಲ್. ನಾವು ರೀಲ್ಸ್ ಅಲ್ಲೆಲ್ಲ ನೋಡ್ಕೊಂಡು ವೀಕೆಂಡಲ್ಲಿ ಹೋಗೋದು ಬೇಡ ಅಂತ ಪ್ಲಾನ್ ಮಾಡಿ ಸೊ ನಾವು ಅದನ್ನ ಮಂಡೇಗೆ ಪೋಸ್ಟ್ಪೋನ್ ಮಾಡಿದ್ವಿ. ಬಟ್ ಆದ್ರೂ ಸಹ ಮಂಡೇನು ನೋಡ್ತಾ ಇದ್ದೀರಲ್ಲ, ಜನ ಸಾಗರ ಅಂದ್ರೆ ಲಿಟ್ರಲಿ ಜನ ಸಾಗರ. ಬಟ್ ಆದ್ರೂ ಸಹ ಆ ಸುತ್ತಮುತ್ತ ಬೆಟ್ಟ ಗುಡ್ಡ, ಆ ಬೆಟ್ಟ ಗುಡ್ಡದ ಮಧ್ಯದಲ್ಲಿ ಪುಟ್ಟದಾದ ಶಿವನ್ ದೇವಸ್ಥಾನ. ನಿಜವಾಗ್ಲೂ ನಾವು ಅಷ್ಟೊತ್ತು ಕಾದಿದ್ದು ಶಿವನ್ ದರ್ಶನ ಪಡ್ಕೊಂಡು ಬಂದಿದ್ದಕ್ಕೆ ನಮ್ಮ ಮನಸ್ಸಿಗೆ ಏನೋ ಒಂಥರ ಶಾಂತಿ, ನೆಮ್ಮದಿ ಅನ್ನೋದು ಸಿಕ್ತು. ಸೊ ಯಾರ್ಯಾರು ಬರಬೇಕು ಅಂತ ಅನ್ಕೊಂಡಿದ್ದೀರೋ ನಿಜವಾಗ್ಲೂ ಖಂಡಿತವಾಗಿ ಮಿಸ್ ಮಾಡದೆ ಬನ್ನಿ. ಸೊ ಗೈಸ್, ಇವಾಗ ತಾನೇ ದರ್ಶನ ಆಯಿತು. ಕೊಟ್ಟಿಯೂರಲ್ಲಿ ತುಂಬ ರಶ್ ಇತ್ತು. ರಶ್ ಎಲ್ಲ ದಾಟಿ ಲೈನಲ್ಲಿ 6 ಅವರ್ ವೆಯ್ಟ್ ಮಾಡಿ ಇವಾಗ ತಾನೇ ಜಸ್ಟ್ ದರ್ಶನ ಆಯಿತು. 6.5 hours ದರ್ಶನ ಗೈಸ್. ಆಯ್ತು ದರ್ಶನ ಮುಗಿಯಕ್ಕೆ. ಸೊ ನೆಕ್ಸ್ಟ್ ಕೊಟ್ಟಿಯೂರು ಹೋಗೋಣ ಅಂತ ಹೋಗ್ತಾ ಇದ್ವಿ. ಮುಗಿಸ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ. ಮೈಸೂರು ಹೋಗ್ಬೇಕು ಅಂತ ಪ್ಲಾನ್ ಮಾಡಿದೀವಿ. ಲೆಟ್ಸ್ ಸಿ, ಟೈಮ್ ಇದ್ರೆ ವಿಲ್ ಕವರ್ ನಂಜನಗೂಡು, KRS ಬ್ಯಾಕ್ ವಾಟರ್. ಇಲ್ಲ ಅಂತ ಅಂದ್ರೆ ಡೈರೆಕ್ಟ್ ಬೆಂಗಳೂರು ಅಷ್ಟೇ.